ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ವೀರು ಪ್ರಸಾದ್. ಒಂದು ಹೊಸ ಟಾಪಿಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ತುಂಬ ಜನ ಕೇಳ್ತಿದ್ರಿ, ಲೈಕ್ ಒಂದು ಬರ್ಡ್ನ ನಾವು ಪೆಟ್ ಶಾಪಿಂದ ಆಗಲಿ ಇಲ್ಲ ಒಬ್ಬ ಬ್ರೀಡರಿಂದ ಆಗಲಿ ನಾವು ಮನೆಗೆ ತೊಗೊಂಡು ಬಂದ ಮೇಲೆ ಅದನ್ನು ಯಾವ ರೀತಿ ನಾವು ಕೇರ್ ಮಾಡೋದು ಸರ್? ಬಿಕಾಸ್ ಮನೆಗೆ ತೊಗೊಂಡು ಬಂದಿದ ತಕ್ಷಣ ಕೆಲವೊಂದು ಬರ್ಡ್ಸು ಊಟನೇ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಮೌನಾರ್ಥ ಮಾಡ್ತವೆ, ಸ್ಟ್ರೈಕ್ ಮಾಡ್ತವೆ, ಸೊ ಅಂತೆಲ್ಲನೂ ಹೇಳಿದ್ರಿ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತಾನೆ ಈ ವಿಡಿಯೋನ ನಾನು ಪರ್ಟಿಕ್ಯುಲರಾಗಿ ಮಾಡ್ತಾ ಇರೋದು. ಸೊ ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ವಿಡಿಯೋಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾರ್ಮಲಾಗಿ ಟೇಮ್ ಬರ್ಡ್ಸ್ ಇಲ್ಲ ವೈಲ್ಡ್ ಬರ್ಡ್ಸ್ ಯಾವುದೇ ಬರ್ಡ್ಸ್ ಆಗಲಿ, ಸೊ ಅದ್ರ ಡಿಫ್ರೆನ್ಸ್ ಬಂದು ನಾನು ಲಾಸ್ಟ್ ಟೈಮು ಹೇಳಿದೆ, ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ ಅಂತ, ಅದನ್ನು ಮಾಡ್ತೀನಿ. ಸೊ ಟೇಮ್ ಬರ್ಡ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಟೇಮ್ ಬರ್ಡ್ಸ್ ನೀವು ಮನೆಗೆ ತೊಗೊಂಡು ಹೋದ್ಮೇಲೆ ಆಬ್ವಿಯಸ್ಲಿ ಅದಕ್ಕೆ ಎನ್ವಿರಾನ್ಮೆಂಟ್ ಚೇಂಜ್ ಆಗಿರುತ್ತೆ. ಓಕೆ, ಬಿಕಾಸ್ ಅದು ಬೆಳೆದಿರುವಂಥ ವಾತಾವರಣನೇ ಬೇರೆ ಇರುತ್ತೆ. ಈಗ ಬ್ರೀಡರ್ ಮನೇಲಿರ್ಬೋದು, ಅಲ್ಲಿ ಬೆಳೆದಿರುವಂಥ ವಾತಾವರಣ ಇರ್ಬೋದು, ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಅದು. ಸೊ ಅಡ್ಜಸ್ಟ್ ಆದಾಗ ನೀವು ಟೇಮ್ ಬರ್ಡ್ಸ್ ನಿಮ್ಮ ಮನೆಗೆ ತೊಗೊಂಡು ಹೋದಾಗ ಅದು ಅಡ್ಜಸ್ಟ್ ಆಗೋದಕ್ಕೆ ಅಟ್ಲೀಸ್ಟ್ 24 hours ಅಂತೂ ಬೇಕೇ ಬೇಕು, ಮಿನಿಮಮ್ 24 hours ಅಂತೂ ಬೇಕೇ ಬೇಕು. ಹಾಗಂತ ಅದೇನು ನೀರು ಕುಡಿದೆ ಊಟ ಮಾಡಿದೆ ಅಂತ ಇರೋದಿಲ್ಲ. ಸೊ ಎಲ್ಲನೂ ಮಾಡುತ್ತೆ. ನೀವೇನು ಮಾಡಬೇಕು, ಅದಕ್ಕೆ ಒಂದು ಪ್ರೈವೇಸಿ ಅಂತ ಕೊಡಬೇಕು ಸ್ಟಾರ್ಟಿಂಗಲ್ಲಿ. ಓಕೆ, ಸೊ ನೀವು ಮನೆಗೆ ತೊಗೊಂಡೋಗಿದ ತಕ್ಷಣ ಒಂದು 4 hour 5 hour ಅದಕ್ಕೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ಬೇಕು. ಒಂದು ಫುಡ್ ಇಟ್ಬಿಟ್ಟು ನೀರು ಇಟ್ಬಿಟ್ಟು ಬಿಟ್ಬಿಡ್ಬೇಕು. ಸೊ ಅದೇನು ಮಾಡುತ್ತೆ, ಸುತ್ತ ಎನ್ವಿರಾನ್ಮೆಂಟ್ನೆಲ್ಲ ಅದು ವಾಚ್ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ. ಮನೇಲಿ ಎಷ್ಟು ಜನ ಇದ್ದಾರೆ, ಅವರ ಮುಖ ಪರಿಚಯ ಏನು, ಹೇಗಿದ್ದಾರೆ, ಪ್ರತಿಯೊಂದು ಅದು ವಾಚ್ ಮಾಡುತ್ತೆ. ವಾಚ್ ಮಾಡಿ ಓಕೆ ಇದು ನನ್ನ ಜಾಗ ಅನ್ನೋದನ್ನು ಅದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಇಲ್ಲಿ ಫುಡ್ ಇಟ್ಟಿದ್ದಾರೆ, ನೀರು ಇಟ್ಟಿದ್ದಾರೆ, ಇದನ್ನು ನಾನು ಕುಡಿಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದಕ್ಕೆ ಅದು ಒಂದು ಕನ್ಫರ್ಮೇಷನ್ನ ತೊಗೊಳುತ್ತೆ. ಬಿಕಾಸ್ ಟೇಮ್ ಮಾಡಿದರೆ ಬರ್ಡ್ ಏನಾಗುತ್ತೆ, ಆಲ್ರೆಡಿ ಅದು ಮನುಷ್ಯರ ಜೊತೆ ತುಂಬಾ ಹತ್ತಿರ ಆಗಿರುತ್ತೆ. ಸೊ ವೈಲ್ಡ್ ಬರ್ಡ್ಸ್ ಅಂದರೆ ಏನಾಗುತ್ತೆ, ಅದು ಬರ್ಡ್ಗಳು ಬೇರೆ ಪಕ್ಷಿಗಳ ಜೊತೆ ಹತ್ತಿರ ಆಗಿರುತ್ತೆ, ಬಟ್ ಟೇಮ್ ಬರ್ಡ್ಸಲ್ಲಿ ಮನುಷ್ಯರ ಜೊತೆ ಹತ್ತಿರ ಆಗಿರುತ್ತೆ. ಸೊ ಅಷ್ಟು ಹತ್ತಿರ ಆಗಿದಾಗ ಅದು ಯಾವುದೇ ರೀತಿಯಾಗಿ ಹೆದರೋದಾಗಲಿ ಮಾಡೋದಾಗಲಿ ಏನೂ ಮಾಡೋದಿಲ್ಲ. ಸೊ ಕಚ್ಚೋದಂತೂ ಇಲ್ಲವೇ ಇಲ್ಲ. ಓಕೆ, ಸೊ ಆ ಥರ ಇರುತ್ತೆ. ಆಮೇಲೆ ಇನ್ನೂ ಕೆಲವೊಬ್ರು ಕೇಳಿದ್ರಿ, ಲೈಕ್ ಟೇಮ್ ಬರ್ಡ್ಸ್ ಕೂಡ ಸ್ವಲ್ಪ ಕಚ್ಚುತ್ತಲ್ಲ ಸಾರ್ ಅಂತ ಕೇಳಿದ್ರಿ. ಓಕೆ, ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಟೇಮ್ ಬರ್ಡ್ಸ್ ಯೂಶಲಿ ಕಚ್ಚೋದಿಲ್ಲ. ಬಿಕಾಸ್ ಅದು ಏನು ಮಾಡುತ್ತೆ, ನಿಮ್ಮ ಬೆರಳನ್ನ ಲೈಕ್ ಈಗ ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ಹತ್ತಬೇಕು ಅಂತಂದರೆ ಅದು ಹಿಂಗೆ ಹಿಡಿಯುತ್ತೆ. ಒಂದು ಬೆರಳನ್ನು ಹಿಡಿದ್ಬಿಟ್ಟು ಹಿಂಗೆ ಮೇಲೆ ಹತ್ತುತ್ತೆ. ಅಂದರೆ ಲೈಕ್ ಸಪೋಸ್ ತೋರಿಸ್ತೀನಿ ತಾಳೆ ಇವಾಗ ಮಾಮ. ಸೊ ನೋಡಿ ಇಲ್ಲಿದೆಯಲ್ಲ, ಇದು ಹಿಂಗೆ ಇಟ್ಟಾಗ ನೀವು ಕಚ್ಚೋದಿಲ್ಲ. ಅದು ನೋಡಿ ಕಚ್ಚೋದಕ್ಕೂ ಕೂಡ ಬರೋದಿಲ್ಲ ಅದಕ್ಕೆ. ಓಕೆ, ಬಿಕಾಸ್ ಅದು 100% ಟೇಮ್ ಆಗಿರುತ್ತೆ. ಸೊ ಇದನ್ನು ನಾವು ಹಿಂಗೆ ಇಟ್ಟಾಗ ಕೆಲವೊಂದು ಸಲ ಅದು ಕೈನ ಮೇಲೆ ಇಟ್ಕೊಳ್ಳೋ ಥರ ಅದು ಮಾಡುತ್ತೆ ಅಷ್ಟೇ. ಅಂದರೆ ಸುಮ್ಮನೆ ಹಿಡ್ಕೊಳ್ಳೋ ಥರ ಮಾಡುತ್ತೆ ಅಷ್ಟೇ, ಅದು ಕಚ್ಚೋದಿಲ್ಲ ಅದು. ಬಿಕಾಸ್ ವೈಲ್ಡ್ ಬರ್ಡ್ಸ್ ಏನಾದರೂ ನಿಮ್ಗೆ ಕಚ್ಚಿಬಿಟ್ರೆ ನಿಮಗೆ ಅದ್ರ ಬೈಟಿಂಗ್ ಟೆಂಡೆನ್ಸಿ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಅಂತೇಳಿ. ಅಷ್ಟು ಶಾರ್ಪು ಬೈಟಿಂಗ್ ಟೆಂಡೆನ್ಸಿ ಅದು. ಓಕೆನಾ, ಸೊ ಅಷ್ಟು ಜೋರಾಗಿರುತ್ತೆ ಅದ್ರದ್ದು. ಸೊ ಟೇಮ್ ಬರ್ಡ್ಸ್ ಎಲ್ಲ ನಿಮ್ಗೆ ಆ ಥರ ಎಲ್ಲ ಏನೂ ಮಾಡೋದೇ ಇಲ್ಲ. ಓಕೆ, ಅದು ಒಂದು. ಆಮೇಲೆ ಇನ್ನೊಂದು ಏನಾಗುತ್ತೆ, ಲೈಕ್ ಚಿಕ್ಕ ಮಕ್ಕಳಲ್ಲಿ ಆಮೇಲೆ ಈಗ ನಾಯಿ ಮರಿಗಳಲ್ಲಿ ಬೈಟಿಂಗ್ ಟೆಂಡೆನ್ಸಿ ಅಂತ ಕರಿತೀವಿ. ಹಾಗೆಯೇ ಪಕ್ಷಿಗಳಲ್ಲೂ ಕೂಡ ಆ ಟೆಂಡೆನ್ಸಿ ಇರುತ್ತೆ. ಓಕೆ, ಅದು ಏನು ಮಾಡುತ್ತೆ ಅಂದರೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಅದು ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಸರಿನಾ, ಅದು ಫೋರ್ಸಾಗಿ ಏನು ಕಚ್ಚೋದಿಲ್ಲ, ಸುಮ್ಮನೆ ಕಚ್ಕೊಂಡು ಅದು ನವೆ ಆಗ್ತಿರುತ್ತೆ. ಅದಕ್ಕೆ ಅದು ಬಾಯಲ್ಲಿ ನವೆ ಆಗ್ತಿರುತ್ತೆ, ಅದಕ್ಕೆ ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಅದು ಹೋಗ್ತಾ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆನೂ ನೀವೇನು ತಲೆ ಕೆಡಿಸ್ಕೊಳ್ಳೋದೇನು ಬೇಕಿಲ್ಲ. ಆಮೇಲೆ ಫುಡ್ಡು ವಾಟರ್ ಅಂತ ಬಂದಾಗ ದಯವಿಟ್ಟು ಪ್ರತಿದಿನವೂ ನೀರನ್ನ ಚೇಂಜ್ ಮಾಡಿ. ಫುಡ್ನೂ ಅಷ್ಟೇ ಪ್ರತಿದಿನ ಅಬ್ಸರ್ವ್ ಮಾಡಿ ಫುಡ್ನ ಏನಿದೆ ಅದರಲ್ಲಿ. ಯಾಕಂದರೆ ಕೆಲವೊಂದು ಸಲ ಫುಡ್ ಒಳಗಡೆ ಏನಾದರೂ ಬರ್ಡ್ ಗಲೀಜ್ ಮಾಡಿಬಿಟ್ಟಿದ್ರೆ ಅದನ್ನು ಇಮ್ಮಿಡಿಯೇಟಾಗಿ ತೆಗೆದು ಈಚೆ ಹಾಕಿ ಹೊಸ ಫುಡ್ನ ಹಿಡಿಯೋದಕ್ಕೆ. ಓಕೆ, ಸೊ ಈ ರೀತಿ ನೀವು ಮೈಂಟೈನ್ ಮಾಡಬೇಕು. ಆಮೇಲೆ ರಾತ್ರಿ ಹೊತ್ತು ಕೇಜನ್ನು ಒಂದು ಬಟ್ಟೆನಲ್ಲಿ ಕವರ್ ಮಾಡಿ ಕಂಪ್ಲೀಟಾಗಿ. ಅದು ಬೇಸಿಗೆ ಇರಲಿ ಚಳಿಗಾಲ ಇರಲಿ, ದಟ್ಸ್ ಡಿಫ್ರೆಂಟ್. ಬಟ್ ಬಟ್ಟೆನಲ್ಲಿ ಕವರ್ ಮಾಡಿ. ಆದಷ್ಟು ಟೇಮ್ ಬರ್ಡ್ಸ್ನ ಈಚೆಗಡೆ ಇಡೋಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ ಹೇಳಿ, ಈಚೆಗಡೆ ಇಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಓಕೆ, ಮನೆ ಒಳಗಡೆ ಇಟ್ಕೊಳ್ಳಿ. ಓಕೆ, ಆಮೇಲೆ ಟೇಮ್ ಬರ್ಡ್ಸು ವೈಲ್ಡ್ ಬರ್ಡ್ಸ್ ಆಗೋದಿಲ್ಲ ಅಂತ ಏನಿಲ್ಲ. 100% ವೈಲ್ಡ್ ಬರ್ಡ್ಸ್ ಕೂಡ ಆಗಿಬಿಡುತ್ತೆ. ಏನಕ್ಕಾಗುತ್ತೆ ಅಂದರೆ ಅದಕ್ಕೆ ನೀವು ನಿರ್ದಿಷ್ಟವಾದ ಟೈಮ್ ಕೊಡೋದಿಲ್ಲ, ಅದ್ರ ಜೊತೆ ಆಟ ಆಡೋದಿಲ್ಲ, ಅದ್ರ ಜೊತೆ ಮಿಂಗಲ್ ಆಗೋದಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಅದು ವೈಲ್ಡ್ ಆಗಿಬಿಡುತ್ತೆ ಕೆಲವೊಂದ್ಸಲಿ. ಓಕೆ, ಸೊ ಹಾಗಾಗಿ ಪ್ರತಿದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದ್ರ ಜೊತೆ ಆಟ ಆಡಿ, ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಟೇಮ್ ಬರ್ಡ್ಸ್ ತೊಗೊಂಡೋಗೋದೇ ನೀವು ನಿಮ್ಮ ಜೊತೆ ಇಟ್ಕೊಳ್ಳೋದಕ್ಕೋಸ್ಕರ. ಅದು ನೀವು ಕೇಜಲ್ಲಿ ಇಟ್ಬಿಟ್ರೆ ಏನು ಮತ್ತೆ ಪ್ರಯೋಜನ? ಸೊ ಈಚೆ ತೆಗೆದು ಆಟ ಆಡಿಸಿ. ಸೊ ಹಾಗೆ. ಆಮೇಲೆ ಇನ್ನೊಂದು, ಟೇಮ್ ಬರ್ಡ್ಸ್ ಆಗಿದ್ರು ಕೂಡ ಮನೆಯಲ್ಲಿ ಏನಾದರೂ ದೊಡ್ಡದಾಗಿ ಶಬ್ದ ಆದಾಗ, ಗಲಾಟೆ ಆದಾಗ ಪಾಪ ಅದು ಗಾಬರಿಯಿಂದ ಹಾರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಾಂದ್ರೂ ಹಾರೇ ಆರುತ್ತೆ, ಫುಲ್ ಫ್ಲೈಟ್ ಇದ್ದಾಗ ಹಾರೇ ಆರುತ್ತೆ.
ಓಕೆ, ಗಾಬರಿಯಿಂದ ಹಾರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗಾಬರಿಯಿಂದ ಹಾರಿದಾಗ ಅಕಸ್ಮಾತ್ ನಿಮ್ಮದು ಕಿಟಕಿ ಬಾಗಿಲು ಏನಾದರೂ ಓಪನ್ ಇತ್ತು ಅಂತಂದರೆ ಆ ಕಿಟಕಿ ಬಾಗಿಲು ಮೂಲಕ ಅದು ಹಾರೋಗ್ಬಿಡುತ್ತೆ ಈಚೆ. ಓಕೆ, ಅಂದರೆ ಗಾಬರಿಗೆ ಹಾರ್ಬಿಡುತ್ತೆ ಅದು. ಸೊ ಗಾಬರಿಗೆ ಹಾರಿದಾಗ ಏನಾಗುತ್ತೆ, ಒಂದ್ಸಲಿ ಬರ್ಡ್ ಆಕಾಶಕ್ಕೆ ಹೋಗ್ಬಿಟ್ರೆ ತುಂಬಾ ಪಾಪ ಅದು ಇನ್ನೂ ಮರಿ ಆಗಿರೋದ್ರಿಂದ ಅದಕ್ಕೆ ಈಚೆ ಪ್ರಪಂಚನೇ ಗೊತ್ತಿರೋದಿಲ್ಲ. ಆಮೇಲೆ ಅದು ಯಾವುದೋ ಬೇರೆ ಕಂಟ್ರಿಯ ಬರ್ಡ್, ಅದು ನಮ್ಮ ಇಂಡಿಯನ್ ಬರ್ಡು ಅಲ್ಲ, ಹೋಗಲಿ ಇಂಡಿಯನ್ ಬರ್ಡ್ ಕೂಡ ಸಾಗಂಗಿಲ್ಲ. ಸೊ ನಾನು ಹೇಳ್ತಾ ಇರೋದು ಇಂಡಿಯನ್ ಬರ್ಡ್ ಕೂಡ ಅಲ್ಲ, ಅದಕ್ಕೇನೋ ಇಲ್ಲಿ ಫುಡ್ಡು ಗಿಡ್ಡು ಸಿಗುತ್ತೆ ಅಂತ ಹೇಳಿ. ಓಕೆ, ಅದೇನಾದರೂ ಹಾರ್ಬಿಟ್ರೆ ಈಚೆ ಕಡೆ ಇಮಿಡಿಯೇಟಾಗಿ ಕಾಗೆನೋ ಹದ್ದು ಹೊಡೆದಾಕ್ಬಿಡುತ್ತೆ. ಓಕೆ, ಸೊ ದಯವಿಟ್ಟು ನೀವೇನಾದರೂ ಆಟ ಆಡಿಸ್ಬೇಕು ಅಂದರೆ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಆಟ ಆಡಿಸಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ವಿಂಗ್ಸ್ನ ಟ್ರಿಮ್ ಮಾಡಿ ನೀವು ಇಟ್ಕೊಡಿ. ಬಿಕಾಸ್ ಅದೇನು ಅಪರಾಧ ಏನಲ್ಲ. ಬಿಕಾಸ್ ಬರ್ಡು ಹಾರಿದ್ರೂ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಅವಾಗ ನೀವು ಹೋಗಿ ಹಿಡ್ಕೋಬೋದು. ಇಲ್ಲ ಫುಲ್ ಫ್ಲೈಟ್ ಇತ್ತು ಅಂದರೆ ಬರ್ಡ್ಸು ಹಾರ್ಬಿಟ್ರೆ ಒಂದ್ಸಲಿ ಪಾಪ ಅದ್ರ ಕೈಲೇ ಅದನ್ನು ನಿಲ್ಸೋಕ್ಕಾಗೋದಿಲ್ಲ. ಬಿಕಾಸ್ ಅದು ಗೊತ್ತೇ ಆಗೋದಿಲ್ಲ ಏನಾಗ್ತದೆ ಈಚೆ, ಏನಾಗ್ತದೆ. ನಾನು ಇಷ್ಟು ದಿನ ನಾನು ಮನೇಲಿದ್ದೆ, ಅವರೇ ನನ್ನ ಪೇರೆಂಟ್ಸು. ಈಗ ನನ್ನ ಪೇರೆಂಟ್ಸ್ನ ಬಿಟ್ಟು ನಾನು ಆಕಾಶಕ್ಕೆ ಹಾರ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡ್ಬೇಕು ನಾನು? ಅದಕ್ಕೆ ಐಡಿಯಾನೇ ಬರೋದಿಲ್ಲ ಪಾಪ, ಅದು ಮೂಕಜೀವಿ, ಅದಕ್ಕೇನೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಸೇಫಾಗಿ ಇಟ್ಕೊಳ್ಳಿ ಬರ್ಡ್ಸ್ನ. ಆಮೇಲೆ ಬರ್ಡ್ ಹಾರ್ನೆಸ್ ಅಂತ ಬರುತ್ತೆ. ಸೊ ನೀವೇನಾದರೂ ಈಚೆ ಕಡೆ ಕರ್ಕೊಂಡು ಹೋಗಬೇಕು ಅಂತ ಏನಾದರೂ ಇದ್ದರೆ ಹಾರ್ನೆಸ್ನ ಯೂಸ್ ಮಾಡ್ಕೊಂಡು, ನೀವು ಬಾಡಿ ಕಿಟ್ ಅಂತ ಕರಿತೀವಿ, ಯೂಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು. ಅದು ಅಮೆಝಾನಲ್ಲೂ ಸಿಗುತ್ತೆ, ಇಲ್ಲ ಬೇರೆಯವ್ರ ಹತ್ರನೂ ಸಿಗುತ್ತೆ. ರುದ್ರ ಬರ್ಡ್ಸ್ ಹೌಸ್ ಅಂತ ಏನೋ ಇದೆ, ಅವ್ರ ಹತ್ರನೂ ಸಿಗುತ್ತೆ, ತುಂಬ ಕಡೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಷ್ಟು ಮಾಹಿತಿ ನಿಮಗೆ ಎಲ್ಲನೂ ನಾನು ಹೇಳಿದ್ದೀನಿ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ನಿಮಗೆ ಈ ಮಾಹಿತಿ ಉಪಯುಕ್ತ ಆಗಿದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಓಕೆ, ದಯವಿಟ್ಟು ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ. ಬಿಕಾಸ್ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ, ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಓಕೆ, ದಯವಿಟ್ಟು ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಸೊ ನಾನು ನಿಮ್ಮ ವೀರಪ್ರಸಾದ್, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಸೊ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.